SDMCಯ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸ್ಫೂರ್ತಿ ವಿದ್ಯಾಪೀಠದ ಸಂಸ್ಥಾಪಕ ಅಧ್ಯಕ್ಷರು, ಶಿಕ್ಷಣ ಚಿಂತಕರು ಆಗಿರ್ತಕ್ಕಂಥವರು ಗೌರವಾನ್ವಿತ ಶ್ರೀ ನಿಜಲಿಂಗಣ್ಣನವರು ಬಸೇಗಣ್ಣಿ ಹಾಗೂ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಬಸೇಗಣ್ಣಿ ಸಹೋದರರಾಗಿರ್ತಕ್ಕಂಥ ಶಿವಪುತ್ರಣ್ಣನವರೇ, ಪ್ರಾಯಶಃ ಒಬ್ಬ ಸಿಪಾಯಿ ಅಂತ ಹೇಳಿದ್ರು ರಾಷ್ಟ್ರಪತಿಯವರಿಗೆ ಮಾಡುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಶಿಕ್ಷಕರಿಗೆ ಮಾತ್ರ, ಬೇರೆ ಯಾರಿಗೂ ಗೌರವಾನ್ವಿತ ಗುರುಬಳಗದವರೇ, ಪ್ರಭಾರ ಮುಖ್ಯ ಗುರುಮಾನ್ಯವರೇ, ನಿಜಲಿಂಗಣ್ಣನವರು ಯಾವಾಗಲೂ ರವಿ ಕಾಣುತ್ತನ್ನ ಕವಿ ಕಾಣುತ್ತಾನೆ, ಕವಿ ಕಾಣುತ್ತನ್ನ ಶಿಕ್ಷಣ ಚಿಂತಕರು ಕಾಣ್ತಾರೆ ಅನ್ನೋದಕ್ಕೆ ಶಿಕ್ಷಣದೊಳಗೆ ಎಲ್ಲಿ ಏನಾದರೂ ಬದಲಾವಣೆ ಇತ್ತು ಅಂದ್ರೆ ನಮ್ಮೂರೊಳಗೆ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಅವ್ರು ಹುಡುಕುವಂತ ಪ್ರವೃತ್ತಿ. ಕಳೆದ ತಿಂಗಳ ಇಲ್ಲೇ ಬಿಡಗೂರಿನ ಒಬ್ಬ ಶಿಕ್ಷಕಿಯನ್ನ ಸರ್ಕಾರ ಅವ್ರನ್ನ ಇಲಾಖೆ ಗುರುತಿಸಲಿಲ್ಲ. ಯಾರು ಸರ್ಕಾರ ಇಲಾಖೆ ಗುರುತಿಸಲಾರದವರನ್ನ ಸ್ಫೂರ್ತಿ ವಿದ್ಯಾ ಕುಟೀರ ಗುರುತಿಸಿ ಆ ಬಿಡಗೂರು ಅಲ್ಲಿ ಶಿಕ್ಷಕಿ ಮಾಡಿರ್ತಕ್ಕಂಥ ಪ್ರಮುಖ ಸೇವೆಯನ್ನ ಸಮಾಜದೊಳಗ ಬೆಳೆಸಿರ್ತಕ್ಕಂಥದ್ದು, ಶಿಕ್ಷಕರ ಮಕ್ಕಳ ಮನಸ್ಸನ್ನ ಗೆದ್ದಂಥವರನ್ನ ಶೈಲಜಾ ಹೆಳಿಗೇರಿ ಅನ್ನೋ ಗುರುಮಾತೆಯರನ್ನ ಸ್ಫೂರ್ತಿ ವಿದ್ಯಾ ಕುಟೀರದೊಳಗ ಆಶ್ರಯದಲ್ಲಿ ಅಲ್ಲಿ ಗ್ರಾಮದೊಳಗ ಸನ್ಮಾನಿಸಿದರು, ಗೌರವಿಸಿದರು. ಪ್ರಾಯಶಃ ಅವ್ರ ಬಗ್ಗೆ ಎಷ್ಟು ಪ್ರಶಂಸೆಯ ಮಾತುಗಳು ಬಂದು ಅಂದ್ರೆ ಬಹಳ ಸೂಕ್ತ ವ್ಯಕ್ತಿಯನ್ನ ಕುಟೀರ ಆಯ್ಕೆ ಮಾಡಿಕೊಂಡು ಸನ್ಮಾನಿಸಿರ್ತಕ್ಕಂಥದ್ದು ಇದು ಮಾದರಿ ಅನುಕರಣೀಯ ಅಂತಕ್ಕಂಥ ಮಾತನ್ನ ಅಲ್ಲಿ ವ್ಯಕ್ತಪಡಿಸಿದ್ದು ನಾವು ಕೇಳ್ತೇವೆ. ಇಲ್ಲೇ ನನಗೆ ಬಹಳ ಸಂತೋಷ ಏನಂತಂದ್ರೆ ಜಮೀಲ್ ರಿದ್ದಿ ಸರ್ ಅವರು ಲೇಖಕರು, ಕವಿಗಳು, ಗಾಯಕರು, ಕಲಾವಿದರು, ಜೊತೆಗೆ ರಾಜ್ಯ ಪ್ರಶಸ್ತಿ ಪಡೆದಂತ ಶಿಕ್ಷಕರು. ನಾವು ನೀವೆಲ್ಲ ನಾವೇನ್ ನಿರೀಕ್ಷೆ ಮಾಡೋಣ ಅಂತಂದ್ರ ರಾಜ್ಯ ಪ್ರಶಸ್ತಿಗಿಂತ ಆಶಯ ಮಾಡ್ತಾ ನಾವು ಇಲ್ಲಿ ಪರಿಚಯಿಸುವಾಗ ಸರ್ ಎಲ್ಲರಿಗೂ ಸ್ವಾಗತ ಮಾಡುವಾಗ ಮಕ್ಕಳು ಚಪ್ಪಾಳೆ ಹಾಕಿದ್ರು. ನಮ್ಮೆಲ್ಲರಿಗೆ ಸ್ವಲ್ಪ ಚಪ್ಪಾಳೆ ಹಾಕಿದ್ರಿ, ಜಮೀ ರೀತಿ ಸರ್ ಹೇಳ್ಬಿಟ್ಟು ಹೆಚ್ಚು ಚಪ್ಪಾಳೆ ಹಾಕಿದ್ರು ಮಕ್ಕಳು. ಇದು ಒಳ್ಳೆ ವಿಷಯ. ನಿಜವಾದ ಮೌಲ್ಯ ಮಾಪಕರಂದ್ರ ವಿದ್ಯಾರ್ಥಿಗಳು. ನಾವು ಹೆಂಗ್ ಅದವಿ, ನಾವು ಹೆಂಗ್ ಪಾಠ ಮಾಡ್ತೇವೆ ಅಂತ ನಮಗೆ ಗೊತ್ತಾಗಿಲ್ಲ. ಮಕ್ಕಳು ಹೋಗಿ ಏನ್ ಹೇಳ್ತಾರಲ್ಲ, ಈ ಗಂಟೆ ಯಾಕರ ಹೊಡಿತಪ್ಪ, ಪಾಠ ಮಾಡುವಾಗ ಗಂಟೆ ಯಾಕರ ಹೊಡಿತಪ್ಪ ಅನ್ನೋ ಮಕ್ಕಳು ಅದ. ಗಂಟೆ ಯಾಕೆ ಹೊಡೆದಿಲ್ಲ ಮಾಸ್ತರ್ ಕ್ಲಾಸ್ ರೂಮಿಂದ ಯಾವಾಗ ಹೊರಗೆ ಹೋದೋರು ಅನ್ನೋರು ಅದ. ಆದ್ರೆ ಇಲ್ಲಿ ಕಂಡ್ಕೊಂಡದ್ದು ಏನಂದ್ರ, ನಾನೆಲ್ಲ ಅವ್ರನ್ನ ಬುಕ್ ಶಾಲೆ ಒಳಗೆ ಏನೇನು ಕಾರ್ಯಕ್ರಮ ಆಗಿದ್ದವು ಅನ್ನ ಬೆಂದದಂತ ನೋಡ್ಬೇಕಾದ್ರೆ ತಾಯಿ ಎಲ್ಲ ಆಮೇಲೆ ನೋಡಂಗಿಲ್ಲ, ಹೋದ್ರ ತಾಯಿ ನನಗೆ ಗೊತ್ತಿಲ್ಲ. ಆ ಉದ್ದೇಶಕ್ಕಾಗಿ ಇಲ್ಲಿ ಎಲ್ಲ ಬಹುಮುಖ ಪ್ರತಿಭೆ ಆ ಜಮೀನ್ ರಿಜಿಸ್ಟರಲ್ಲಿ ಇರೋದ್ರಿಂದ ಈ ಅನೇಕ ಎಲ್ಲ ಕ್ರೀಡಾರಂಗದೊಳಗಿರ್ಬೋದು, ಸಾಹಿತ್ಯಿಕ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಮಕ್ಕಳನ್ನ ತಯಾರು ಮಾಡಿದ್ರು. ಯಾವುದೇ ಒಬ್ಬ ವ್ಯಕ್ತಿ ಮತ್ತೊಬ್ಬರನ್ನ ಯಾರು ದೊಡ್ಡ ಗುಣದಿಂದ ಗಳಿಸ್ತಾರ ಆ ವ್ಯಕ್ತಿ ಸ್ವತಃ ತಾನೇ ಬೆಳಿತಾನ ಅಂತಕ್ಕಂಥದ್ದು